ಸರ್, 2 ದಿವಸಗಳ ರಾಷ್ಟ್ರೀಯ ಮಂಡಳಿ ಸಭೆ ನಡೀತಾ ಇದೆ. ನಿನ್ನೆನೂ ಒಂದಷ್ಟು ನಾಯಕರುಗಳು ಮಾತಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಕೂಡ ಮಾತಾಡ್ತಿದ್ದಾರೆ. ಏನ್ ನಿರೀಕ್ಷೆಗಳಿದೆ ಸರ್ ಮೋದಿ ಅವರ ಭಾಷಣ? ಸಹಜವಾಗಿ ಭಾರತ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತ 2047ಕ್ಕೆ ವಿಶುದ್ಧ ಭಾರತದ ಕಲ್ಪನೆಯನ್ನು ಕೊಟ್ಟು ಪ್ರಪಂಚದ ಮುಂದುವರೆದಂತಹ ರಾಷ್ಟ್ರಗಳ ಅಲ್ಲಿ ಅಗ್ರಸ್ಥಾನವನ್ನು ಭಾರತ ದೇಶ ತಗೋಬೇಕನ್ನುವಂಥ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಬಹಳಷ್ಟು ವಿಚಾರಗಳನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಯಾವ ಯಾವ ಯೋಜನೆಗಳಿದೆ, ಯಾವ ಯಾವ ಲಾಭಗಳನ್ನು ಜನಸಾಮಾನ್ಯರಿಗೆ ಕೊಟ್ಟಿದ್ದೇವೆ, ಅದನ್ನು ಪ್ರತಿಯೊಂದು ಬೂತಲ್ಲಿ ತಲುಪಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ನಿನ್ನೆ ಬೆಳಗ್ಗೆ ಪ್ರಧಾನಮಂತ್ರಿಗಳು ತಮ್ಮದೇ ಆದಂಥ ರೀತಿಯಲ್ಲಿ ನಮಗೆ ವಿಚಾರಗಳನ್ನು ತಿಳಿಸಿದ್ದಾರೆ ಮತ್ತು ನಾವು ಏನನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದಂಥ ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ದೇಶದ ಅಭಿವೃದ್ಧಿ. ಏನಾಗಿದೆ ಅಭಿವೃದ್ಧಿ, ಅದನ್ನು ಜನಸಾಮಾನ್ಯನ ಮುಂದೆ ಇಡುವುದಕ್ಕೆ ಕಾರ್ಯಕರ್ತರು ಯಶಸ್ವಿ ಆಗಬೇಕು. ಅದರ ಮೂಲಕವಾಗಿ ನಾವು ರಾಷ್ಟ್ರದ ದೃಷ್ಟಿಯಿಂದ ಮತ್ತು ವೈಯಕ್ತಿಕವಾದಂಥ ಲಾಭಗಳನ್ನು ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅಂಥವ್ರನ್ನ ಸಂಪರ್ಕ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಮಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಒಂದೇ ಮಂತ್ರ, ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. 10 ವರ್ಷಗಳ ಕಾಲದಲ್ಲಿ ಆಗಿರುವಂತಹ ಅಭಿವೃದ್ಧಿಯನ್ನು, UPA ಸರ್ಕಾರದಲ್ಲಿ ಆಗಿರುವಂತಹ 10 ವರ್ಷಗಳ ಕಾಲದ ಅಭಿವೃದ್ಧಿಯನ್ನು ನಾವು ಕಂಪೇರ್ ಮಾಡಿ ಮತದಾರರಿಗೆ ನಾವು ತಿಳಿಸಬೇಕು. ಅಲ್ಲಿ ಮತದಾರ ಬರುವಾಗಲೂ ಕೂಡ ಅವನು ದೇಶಕ್ಕೋಸ್ಕರವಾಗಿರ್ತಾನೆ. ಅವನು ಕಾಂಗ್ರೆಸ್ಸು, ಜನತಾದಳ, ಇನ್ನೊಂದು BJP ಈ ಥರದಲ್ಲಿ ಯಾವುದೇ ಒಂದು ವಿಚಾರಗಳಿಲ್ಲದೇನೆ ಯಾರು ದೇಶವನ್ನು ಪ್ರೀತಿಸ್ತಾರೆ ಅವರೆಲ್ಲರಿಗೂ ಕೂಡ ಇದನ್ನು ತಲುಪಿಸುವಂಥ ಕೆಲಸವನ್ನು ಆಗಬೇಕು ಅಂತ ಹೇಳಿ ನಿನ್ನೆ ನಮ್ಮೆಲ್ಲರಿಗೂ ಕೂಡ ಬೆಳಿಗ್ಗೆ ಒಂದು ಬಹಳ ದೊಡ್ಡ ಡೈರೆಕ್ಷನನ್ನು ನಮಗೆ ಜೊತೆಗೆ ಪಾಠವನ್ನು ಹೇಳುವಂಥ ರೀತಿಯಲ್ಲಿ ನಮಗೆ ತಿಳಿಸಿದ್ದಾರೆ. ಆ ಕಾರ್ಯವನ್ನು ಕ್ಲಸ್ಟರ್ ಪ್ರಮುಖ ಆಗಿ ನಂದು ಕೂಡ ಜವಾಬ್ದಾರಿ ಇದೆ. ಹಾಗಾಗಿ ಆ 4 ಲೋಕಸಭಾ ಕ್ಷೇತ್ರಗಳೇನು ಬರುತ್ತೆ ಅಲ್ಲಿ ಆ ಕಾರ್ಯವನ್ನು ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗಿದ್ದೇವೆ. ಸರ್, ಇನ್ನೊಂದು ಮೈಸೂರು ಲೋಕಸಭಾ ಚುನಾವಣೆ ಒಂದು ಹೆಸರು ಕೇಳಿ ಬರ್ತಿದೆ. ಕಾಂಗ್ರೆಸ್ನಿಂದ ಡಾಲಿ ಧನಂಜಯ್ ಅವರು ನಿಂತ್ಕೊಳ್ತಾರೆ, ಸಿನಿಮಾ ನಟರು ಅನ್ನೋ ಒಂದು ಚರ್ಚೆಯನ್ನ ನಿನ್ನೆಯಿಂದ ಕಾಂಗ್ರೆಸ್ನಲ್ಲಿ ಹುಟ್ಟಾಗಿದೆ. ಇದ್ರ ಬಗ್ಗೆ ಏನೇ? ಅಲ್ಲ, ಸಹಜ, ಅದು ಕಾಂಗ್ರೆಸ್ನವ್ರಿಗೆ ಸೇರಿದ್ದು. ನಮ್ಗೆ ಅವ್ರು ಯಾರು ಬೇಕಾದರೂ ಆಗಿರಲಿ, ಯಾರನ್ನೇ ತಂದಲ್ಲಿ ನಿಲ್ಲಿಸಲಿ, ನಾವು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಆ ಕ್ಷೇತ್ರ ನಮ್ಮದು. ನಾವು ಆ ಕ್ಷೇತ್ರವನ್ನು ನಮ್ಮ ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಕೊಂಡೇನೆ ನರೇಂದ್ರ ಮೋದಿಯವರು ನಮ್ಮ ವಿಭಾಗಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಅದನ್ನು ಜನಸಾಮಾನ್ಯನ ಮುಂದೆ ಇಟ್ಟು ನಾವು ನಿಶ್ಚಿತವಾಗಿ ಗೆಲುವನ್ನು ಸಾಧಿಸ್ತೇವೆ. ಯಾರಾದರೂ ಬರಲಿ, ನಾವು ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.